ಏನ್ ಮಾತಾಡ್ಬೇಕು ಹೇಳಲ್ಲ ಸ್ವಲ್ಪ ಕಣ್ಣು ಕರೆಕ್ಟಾಗಿ ನೋಡ್ಕೊಂತೀನಿ. ಮತ್ತೆ ರೆಕಾರ್ಡ್ ಆನ್ ಆಗೈತೆ. ಆಯ್ತು, ಕಟ್ ಮಾಡಿದ್ರೆ ಆಗುತ್ತೆ. ನಾನು ಕಟ್ ಮಾಡಲ್ಲ ಬಿಡ, ಹಂಗೆ ಹಾಕ್ತೀನಿ. ಅಲ್ಲಿ ಹಾಯ್ ಗಾಯ್ಸ್, ನಾ ಫ್ರೆಂಡ್ ಮದುವೆ ಬಂದಿದ್ವಿ. ಜೀವನದಲ್ಲಿ ಒಂದು ಖುಷಿ ಇರಬೇಕು, ಆನಂದ. ಮೀನ್ಸ್ ಏನಾಯ್ತು ಅಂದ್ರೆ ಸೀರಿಯಸ್ಲಿ ಮೀನ್ಸ್ ಭಾರಿ ಚೆನ್ನಾಗಿ ನಾವು ಬಾರಲ್ಲಿ ಇವಾಗ ಮಾತಾಡ್ತಿರ್ತಾರೆ ಕಳ. ಆಯ್ತು, ತರ್ಕಳಲ್ಲಿ ಕೂದಲೆಲ್ಲ ಹೋಗಿದ್ದಾವೆ ಅಂತ ನೋಡ್ತಿದ್ದೀನಿ. ಅದೆಲ್ಲೂ ಹೋಗಿಲ್ಲ, ಇಷ್ಟ ತಗೊಂಡು ಜರ್ನಿ ಮಾಡಿ ಸಾಕಾಗೈತೆ ನಮಗೆ. ಮಾತಾಡು. ಹಾಯ್ ಗಾಯ್ಸ್, ನಾವು ಬಂದಿದ್ದೆ ಮೀನ್ಸ್ ನಾವು ಬಳ್ಳಾರಿಗೆ ಬಂದಿದ್ವಿ. ಬಳ್ಳಾರಿಗೆ ಬಂದು ನಮ್ಮ ಫ್ರೆಂಡು ಆತ್ಮೀಯ ಗೆಳೆಯ ನಮ್ಮ ಫ್ರೆಂಡ್ಸು ಮದುವೆಗೆ ಅಂತ ಎಲ್ಲ ತೋರಿಸ್ಕೊಂಡು ಕೊಡ್ತೀನಿ ನಿಮಗೆ, ನೋಡ್ತೀರಿ ಅಷ್ಟೇ. ಅರ್ಥ ಆಯ್ತಾ? ತೋರಿಸ್ತೀನಿ. ಇದೆ ನೋಡಿ ಚೌಟ್ರಿ. ಇಲ್ಲಿ ಯಾರೋ ಇದ್ದಾರೆ. ನಮ್ಮ ಫ್ರೆಂಡ್ ಮದುವೆ ಹೆಂಗಿರುತ್ತೆ ಅಂತ ತೋರಿಸ್ತೀನಿ, ಬರ್ರಿ. ಜರ್ನಿ ಸ್ಟಾರ್ಟೆಡ್. ಮದುಮಗ ಇವರೇ ಮದುಮಗ. ನಮ್ಮ ಫ್ರೆಂಡ್ ಇವಂದೇ ಮದುವೆ ನಡೀತಿರೋದು. ಲಾಸ್ಟ್ ಸ್ವಲ್ಪ ಅಷ್ಟೇ. ಮಂಜು ಮಾತಾಡ್ತೀರಿ ಅವನ್ನ. ಮಂಜು ಅಂತ ನನ್ನ ಫ್ರೆಂಡು ಮಂಜು. ನಮ್ಮ ಫುಲ್ ಅಯ್ಯಪ್ಪ ಮದುವೆ ಗಂಡು ಅನ್ನಂಗೆ. ಮೂರು ಜನ ಫ್ರೆಂಡ್ಸು. ಮದುವೆ ಆಗ್ಬಿಡ್ತು. ನಮ್ಮ ಮೂರು ಜನ ಮುಂದೆ ಒಬ್ಬ ಹೋಗ್ಬಿಟ್ಟ ಅತ್ಲಾಗೆ. ಈಗ ನಾವು ಇದು ಮಾಡ್ತೀವಿ. ಆಕ್ಚುಲಿ ಇದು ವಿಡಿಯೋ ರೆಕಾರ್ಡೆಡ್. ನಾಳೆ ಯೂಟ್ಯೂಬ್ ಬರುತ್ತೆ ನೋಡ್ರಿ. ಇದ್ರೆ ಫೋಟೋ. ನಮ್ಮ ಗೆಳೆಯ ಟ್ಯಾಕ್ಟ್ರಿ ಹೊಡಿತಿದ್ದಾನೆ ಇಷ್ಟೊತ್ತಲ್ಲಿ. ಮಧ್ಯರಾತ್ರಿ 12 ಗಂಟೆ ಆಗಿದೆ. ಬ್ರೇಕ್ ತುಳಿತಾನೆ, ಬ್ರೇಕ್ ಗೊತ್ತಿಲ್ಲ ಇವನಿಗೆ. ದೇವರಣ ಹೇಳ್ತು ನೋಡಿ ಇಲ್ಲಿ. ಹೇಳ ಮಚ್ಚಾ. ಹಾ 3, 2, 1 3, 2, 1 ಅಲ್ಲ ಕಣ, ಸುಮ್ಮಣ ಬರುತ್ತೆ. ಡಬಲ್ ಸ್ಕ್ವೇರ್ ಶಶಿ ತೋರಿಸಿದ್ವಿ. ರೆಡಿ ಮಚ್ಚ. ಹಾಯ್ ಗಾಯ್ಸ್, ಗೊತ್ತಾಯ್ತಾ ನಮ್ಮ ಫ್ರೆಂಡ್ ಮಾಡಿದ್ವಿ ನೋಡ್ರಿ. ಶಶಿಕುಮಾರ್ ಅಂಡ್ ದೆನ್ ಸಂಧ್ಯಾ ಎಲ್ಲ ಚೆನ್ನಾಗಿ ಮದುವೆ ಆಗ್ತೈತೆ. ಮೀನ್ಸ್ ನಮಗೆ ವೆಲ್ಕಮ್ ಮಾಡಿದ್ರು. ಅಂಡ್ ದೆನ್ ನಾವಿವಾಗ ಬರ್ತಾ ಇದ್ದೀವಿ. ಆಲ್ರೆಡಿ ಬಂದಿದ್ದೀವಿ. ಓಕೆ ಗಾಯ್ಸ್, ಶೂಸ್ ಬರ್ಬೋದು.
ಹೇಳ್ತೀನಿ ನೋಡಿ. ಹಾಂ ನನ್ನ ಫ್ರೆಂಡ್ಸ್ ಮದುವೆ ಬಂದಿದ್ದೆ. ನನ್ನ ಫ್ರೆಂಡ್ ಇವನು ಆಯ್ತಲ್ಲ, ನನ್ನ ಫ್ರೆಂಡು ಮೀನ್ಸ್ ಅವರು ಎಲ್ಲ ಮದುವೆ ಆಗ್ತಿದ್ದಾರೆ. ಚೆನ್ನಾಗಿರಲಿ, ತುಂಬ ಒಳ್ಳೆ ಮನುಷ್ಯ. ಏನ್ ಮಾಡ್ಲಿ, ನಮಗೆ ಫೋನ್ ಮಾಡಿದ್ರೆ ಎತ್ತದೇ ಇಲ್ಲ ಅವನು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಇವನು ಇವನ ಫ್ರೆಂಡು, ಇವ್ರ ಮದುವೆ ಬಂದಿದ್ವಿ, ಮತ್ತೆ ಊಟ ಎಲ್ಲ ಮಾಡಿದ್ವಿ. And then ಇವ್ರ ಬಗ್ಗೆ ಪರಿಚಯ ಮಾಡಿಸ್ಕೊಡ. ಇವರು ಇವರು ಮೊದ್ಲಿಂಗರ್ ತಮ್ಮರು. ಅವರು ಮಾತಾಡ ಈಗ ಬಾರ ಕಡೆ. ಇವ್ರವ್ರ ತಮ್ಮ, ನಾವೆಲ್ಲ ಬಂದಿದ್ದೀವಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ. ಏನೋ ಒಟ್ನಾಗೆ ಎಲ್ಲ ಚೆನ್ನಾಗಿರ್ಲಿ ಅವರು, ಮತ್ತೆ ಅವ್ರ ತಮ್ಮ ಅವರು. ನಾನು ಹೇಳ್ತೀನಲ್ಲ, ಒಳ್ಳೆ ಹುಡುಗ. ಅಂಡ್ ದೆನ್ ಅಷ್ಟೇ, ಗೊತ್ತಾಯ್ತಾ? ನಾವೆಲ್ಲ ಗಾಯ್ಸ್ ಇಲ್ಲಿ ಮದುವೆ ನಡೀತಾ ಇದೆ ನೋಡ್ರಿ. ಅದು ಬಿಟ್ಟು ನಾವು ಟ್ರ್ಯಾಕ್ಟ್ರಿ ಆನ್ ಆಗ್ತಿಲ್ಲ ಅಂತ ನೋಡ್ತಿದ್ದೀವಿ. ಟ್ರ್ಯಾಕ್ಟರ್ ಬಂದಿದ್ವಿ, ಟ್ರ್ಯಾಕ್ಟರ್ ಆನ್ ಆಗಿಲ್ಲ ಅಂತ ಇದು ಮಾಡ್ತಿದ್ದಾರೆ. ನಾವ್ ಏನ್ ಮಾಡ್ಲಿ ಹೇಳ್ರಿ? ಇವಾಗ ಸೆಲ್ಫ್ ಹೊಡಿಬೇಕಂತ ಅಂತಿದ್ದಾರೆ. ನನಗಂತೂ ಟ್ರ್ಯಾಕ್ ನಡೆಸಕ್ ಬರಲ್ಲ, ನಿಜವಾಗ್ಲೂ ಟ್ರ್ಯಾಕ್ ನಡೆಸಕ್ ಬರಲ್ಲ. ನಾನು ಟ್ರ್ಯಾಕ್ ನಡೆಸಕ್ ಬರಲ್ಲ ಸೀರಿಯಸ್ಲಿ. ಒಂದು ಕಾರ್ ಕೊಟ್ಬಿಟ್ರೆ ಹೋಗ್ಬಿಡ್ತೀನಿ ತಾರ್ ತಗೊಂಡ್. ನಾನು ಕಾರ್ ಪ್ರೀತಿ, ವಿಶ್ವಾಸ, ಸ್ನೇಹ, ಬಾಂಧವ್ಯ, ಬಳಗ ಇವೆಲ್ಲವೇ ಸ್ವಾರ್ಥ. ಜೀವನದಲ್ಲಿ ಇವೇ ಶಾಶ್ವತ, ಇನ್ನೇನು ಇಲ್ಲ. ನಾವು ನಾಳೆ ಮದುವೆನ ಸಾಕಲ್ಲ. ಬ್ರದರ್, ಇವನಿಗೆ ಶೇಕ್ ಹ್ಯಾಂಡ್ ಕೊಡ್ರಿ. ಇವನಿಗೆ ನಮ್ಮ ಹುಡುಗಂದು ಮದುವೆ ಆಗ್ತೈತೆ. ಅದೆಷ್ಟು ಸರಿ ಹೇಳ್ತೀಯ? ಸಾಂಗ್ ಹೇಳಲೇ, ಮುಚ್ಕೊಂಡು ಹೇಳ. ನಾವು ಟ್ರ್ಯಾಕ್ ಹಿಡ್ಕೊಂಡು ಹೋಗ್ತಿದೀವಿ, ಬೆಳಿಗ್ಗೆ ಬರ್ತೀವಿ. ಓಕೆ, ಡನ್. ನಮಸ್ಕಾರ. ಏನು ಯೂಟ್ಯೂಬ್ ಚಾನಲ್. ಹೌದಾ? ಆಕ್ಚುಲಿ ಮಧ್ಯರಾತ್ರಿ ರಿಸೆಪ್ಷನ್ ಅಲ್ಲಿ ನಾವು ಬಂದಿದ್ವಿ. ನಮ್ಮ ಗೆಳೆಯನ ಮದುವೆ ಸಮಾರಂಭ ರಿಸೆಪ್ಷನಿಸ್ಟ್. ಬರ, ನಮ್ಮ ಫ್ರೆಂಡ್ ಜೊತೆ ಬಂದಿದ್ವಿ, ಒಳಗಡೆ ಹೋಗೋಣ. ಶಶಿ ತಮ್ಮ ಬರ್ತೀಯನ? ಬರೋದಿಲ್ಲ, ಯಾಕಂದ್ರೆ ಅವ್ರ ಕ್ಯಾಮ್ರಾ ನೋಡಿದ್ರೆ ಎಲ್ಲ ಸಂಕೋಚ ಪಡ್ತಾರೆ. ನಾವು ಕೂಡ ಆಕ್ಚುಲಿ ಇವಾಗ ಬಿಟ್ಟಿದ್ದೀವಿ. ಹೇಳ, ಮಾತಾಡ ನಮ್ಮ ವ್ಯೂವರ್ಸ್ ಹತ್ರ. ಏನ್ ಹೇಳ್ಬೇಕು ಹೇಳು, ಎಲ್ಲರೂ ನಮಗೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಜೀವನದಲ್ಲಿ ಮದುವೆ ಅನ್ನೋದು ಒಬ್ಬ ಎಲ್ಲ ಸೀರಿಯಸ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಎಲ್ಲರಿಗೂ ಖುಷಿ ಆಗ್ತೈತೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಏನು ಹೇಳ್ತೀನಿ ಅಂದರೆ, ನಮ್ಮನ್ನೆಲ್ಲ ಏನು ಫಾಲೋ ಮಾಡ್ತೀರ ಅಂತ ಅನ್ಸುತ್ತಲ್ಲ, ಎಲ್ಲರೂ ನಿಜವಾಗ್ಲೂ ಸೀರಿಯಸ್ಲಿ ನಿಮಗೆಲ್ಲ ಚಿರೋಣೆ ಆಗುತ್ತೆ. ನೋಡ್ರಿ, ನಮ್ಮ ಫ್ರೆಂಡ್ ಮದುವೆ ಅಂತ ಬಂದ್ವಿ. ಈ ಜೀವನದಲ್ಲಿ ಮದುವೆ ಅನ್ನೋದು ಅದು ತೋರಿಸು, ಅದನ್ನ ತೋರಿಸ್ತೀನಿ. ನಾನು ಏನೋ ಹೇಳ್ತಿದ್ದೀನಿ, ಹೇಳತ್ತಾಗಾದ್ರೂ ಬಿಡಲಿ. ಏನು ಮಾಡ್ತಿದ್ದಾರೆ ಅಂದರೆ, ಒಂದು ಡ್ರೀಮಲ್ಲಿ ಇರಲಿ ಅಂತ ಅವ್ರು ಹೇಳ್ತಿ ಆಗಲಿ ಏನಾಗಲಿ ನನಗೆ ಸಪೋರ್ಟ್ ಮಾಡ್ತಿರೋದು ಇನ್ನೊಬ್ರಿಗೆ ಹೇಳ್ತೀನಿ. ನಮ್ಮ ಶಶಿ ಅಂತ ಇದ್ದಾನೆ, ಅವರು ಹೇಳಲ್ಲ, ಅದು ಮಾಡ್ತಾರೆ. ಫುಲ್ಲು ಡ್ರೀಮ್ಸ್ ಮಸ್ತ್ ಐತಿ. ಅರ್ಲಿ ಮಾರ್ನಿಂಗು ಇವರೆಲ್ಲ ಕಾನ್ಸೆಪ್ಟ್ ಹೊಡಿಬೇಕು. ಆಲ್ರೆಡಿ ಟೈಮು 3 o'clock ಆಗಿದೆ. ಅವಲ್ಲಿ ಪಾಪ ಅವರು ಎಲ್ಲ ಮಲ್ಕೊಂಡು
ಮಾಡಿಸಿದ್ದೀವಿ, ಎಲ್ಲದನ್ನು ವ್ಯರ್ಥ ಆಗೈತಲ್ಲಿ. ನಾವು ನೋಡಿದರೆ ಎಲ್ಲದನ್ನು ಅಲ್ಲಿ ಲೇಟ್ ಟೈಮು ಎಲ್ಲದು ಮಾಡ್ಕೊಂಡು ಸೀರಿಯಸ್ಲಿ ಈ ಹೂವಿಗೋಸ್ಕರ ಎಷ್ಟು ಕಷ್ಟಪಟ್ಟು ಕೊಡ್ತೀವಿ ಗೊತ್ತಾ? ಸೀರಿಯಸ್ಲಿ ಕಷ್ಟಪಟ್ಟಿದ್ದೀವಿ ಇಲ್ಲಿ. ಪ್ರತಿಯೊಬ್ಬ ಮನುಷ್ಯರಿಗೂ ಜೀವನದಲ್ಲಿ ಮದುವೆ ಅನ್ನೋದು ಅತ್ಯಮೂಲ್ಯವಾದಂತಹ ಒಂದು ಭಾಗ ಇದು. 3, 2, 1 ಅಂತ ನಾನು ನವಿಲೆ ಅಂತ ಅನ್ನೋದಕ್ಕೆ ಹಿಂಗೆ ಹಾಕೋದಿದ್ದು ಒಂದೇ ಸರಿ ಆ ಅಣ್ಣ ಬರ್ತದ ಕಣಲೆ ಖಾಲಿ ಖಾಲಿ ಅನ್ನೋಕ್ಕೆ. ಈ ಕಡೆ ಬರೋಣ, ಇದನ್ನೆಲ್ಲ ಹಾಕ್ತೀನಿ ವಿಡಿಯೋಗೆ. ಈಗ ಈಗ ತೋರಿಸ್ತೀನಿ ಎಲ್ಲ ಖಾಲಿ ಖಾಲಿ ನೋಡ್ರಿ. ಇಷ್ಟೆಲ್ಲ ಆಯ್ತು, ನಾವಿಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಹುಡುಗೋಸ್ಕರ ಮದುವೆ ಮಾಡ್ಸೋಣ ಅಂತಂದ್ರೆ ಎಲ್ಲ ಖಾಲಿ ಖಾಲಿ. ನೀವು ನೋಡ್ತೀರಾ, ಖಾಲಿ ಖಾಲಿ, ಫುಲ್ ಖಾಲಿ ಖಾಲಿ ನೋಡ್ರಿ, ಖಾಲಿ ಖಾಲಿ. ಬೆಳಿಗ್ಗೆಲ್ಲ ಬರ್ತಾರಂತೇಳಿ ಬೆಳಿಗ್ಗೆ ಬರ್ತಾರೆ. ನಾವು ತಗೊಂಬಂದಿವಿ ಹ್ಯಾಂಡ್ಮೇಡ್ ಕೃಷ್ಣದ್ದು ಮತ್ತು ರಾಧದು ತಗೊಂಬಂದಿವಿ, ನಾವು ಕೊಡ್ತೀವಿ. ಹಂಗೇನಲ್ಲ, ಎಲ್ಲ ಫ್ರೆಂಡ್ಶಿಪ್ ಇರಲಿ. ಆ್ಯಂಡ್ ದೆನ್ ಫ್ರೆಂಡ್ಶಿಪ್ಗೋಸ್ಕರ ನಾವು ಏನಾದರೂ ಮಾಡೋಕ್ಕೆ ರೆಡಿ ಇರ್ತೀವಿ ನಾವು. ನೀವು ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟರೆ ನೀವು ಬಂದು ಯಾವುದೇ ಒಂದು ಫ್ರೆಂಡ್ಸ್ ಆಗಿರಲಿ, ನೀವು ಬರ್ರಿ, ನಾನು ಏನು ಮಾತಾಡೋಲ್ಲ. ಅವರೆಲ್ಲ ಮಾತಾಡೋಕೆ ನಗ್ತಾರಲ್ಲ ಅಲ್ಲಿ. ಫ್ರೆಂಡ್ಶಿಪ್ಗೋಸ್ಕರ ಏನಾದ್ರು ಮಾಡಿರಿ, ನಾವು ಡೈಲಾಗ್ ಎಲ್ಲ ಹೇಳಕ್ಕೆ ಬರಲ್ಲ. ಫ್ರೆಂಡ್ಶಿಪ್ಗೋಸ್ಕರ ಏನಾದ್ರು ಮಾಡಿರಿ. ಫ್ರೆಂಡ್ಸು ಯಾವಾಗಲೂ ಬರ್ತಾರೆ, ನಿಮಗೋಸ್ಕರ ಬಂದೇ ಬರ್ತಾರೆ, ನಿಮ್ಮ ಸ್ಟ್ಯಾಂಡಾಗಿ ನಿಂತ್ಕೊಂತಾರೆ ಯಾವಾಗಲೇ ಆಗಲಿ. ಬೇಡ, ನೀರಿಲ್ಲ ಮಾತಿದ್ರೆ ನಗ್ತಿಲ್ಲ ಅಲ್ಲಿ, ಮಾತಾಡಲ್ಲ ಅಲ್ಲಿ. ಒಂದು 5 ನಿಮಿಷ 3, 2, 1 3, 2, 1 ಎಲ್ಲ ಬರ್ಬೇಕು ಗಾಯ್ಸ್. ಅವಾಗಲೇ ಟೈಮು ಈಗ ಬಂದು 3 ಗಂಟೆ ಆಯಿತು. ನಾವು ಪಾಂಡು ಅಣ್ಣ ಅಂತ ಅವರು ಅಣ್ಣ ಅವರು. ನಾವು ಅದೇ ಮದುವೆಗೆ ಬಂದಿರೋದು. ಪಾಂಡು ಅಂತ ಅವ್ರ ಹೆಸರು. ಇಲ್ಲೇ ನೀವು ಬಂದು ಪಾಂಡಣ್ಣಗೆ ನೀವು ಯಾರೇ ಬರಲಿ, ನೀವು ಅದನ್ನ ನಿಮಗೆ ಒನ್ ಟೇಕಿಗೆ ತಗಂತಂದ್ರೆ ನೀವು ನಗ್ತಿಯಲ್ಲ. ಸ್ಟಾರ್ಟ್ ಇರಲಿ ಬಿಡು. 3, 2, 1 ಆಗಲಿ. 3, 2, 1 ಸ್ಟಾರ್ಟ್. ನಾವು ಬಂದಿದ್ವಾ, ನಮ್ಮ ಪಾಂಡಣ್ಣ ನಮಗೆಲ್ಲ ಅನುಕೂಲ ಮಾಡ್ಕೊಂಡು ಕೊಟ್ಟರು. ಮೀನ್ಸ್ ನಾವು ಎಲ್ಲ ರೂಮಿಗೆ ಹೋದ್ರು ಇಲ್ಲಿ ಇವರು ಬೆಳೀತಿದ್ದಾರೆ. ಅಂದರೆ ಇವಾಗ ಅವ್ರಿಗೆ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು, ಬಟ್ ಯಾರೇ ಬರಲಿ ನಮಗೋಸ್ಕರ ಖುಷಿಯಾಗಿರ್ತಾರೆ. ಅವ್ರಿಗೆ ಏನೇ ತೊಂದರೆ ಇದ್ರು ನಮಗೋಸ್ಕರನೇ ಮಾಡ್ತಿರೋರು. ಇವರು ಬಂದಿದ್ವಿ ನಾವು ಇವತ್ತು. ಆಲ್ರೆಡಿ ಅವಾಗಲೇ ಮದುವೆಯಲ್ಲಿ ಆಲ್ರೆಡಿ ರಿಸೆಪ್ಷನ್ ಆಯಿತು. ಆ್ಯಂಡ್ ದೆನ್ ಮತ್ತೇನಾಯಿತು ಅಂದರೆ ಇವತ್ತು ನಮಗೆ ಸಿಕ್ಕಿದ್ದು ಅಂದರೆ ಒಂದು ಒಳ್ಳೆ ಗೆಳೆಯ ಅನ್ನೋಕ್ಕಿಂತ ನಮ್ಮ ಅಣ್ಣ ಇದ್ದಂಗೆ ಅವರು ಏನಂದರೆ ರೈತ ಮಗ ಅಂದರೆ ಹೆಂಗೆ ಅಂದರೆ ಅವರು ತಾಯಿ ತಂದೆಗೋಸ್ಕರ ದುಡಿತಿದ್ದಾರೆ, ಇಲ್ಲಿವರೆಗೂ ದುಡಿತಿದ್ದಾರೆ ಅವರು. ಅವರ ತಮ್ಮಂಗೋಸ್ಕರ ಎಲ್ಲ ಮಾಡಿ ಮದುವೆ ಎಲ್ಲ ಮಾಡಿ ಇದು ಮಾಡ್ತಿದ್ದಾರೆ. ನನಗೆ ತುಂಬ ಖುಷಿ ಆಯಿತು ನಿಜವಾಗ್ಲೂ. ಇವರೇನವರು, ನಾನು ಏನು ಹೇಳ್ಬೇಕಂತಾನೆ ಮಾತೇ ಬರ್ತಿಲ್ಲ ಅವಾಗ. ರೇ ಪುರುಷೋತ್ತಮ್, ರೇ ಇದ್ದಳ ಮೇಲೆ
ಚಿನ್ನಿ ಏಯ್ ಚಿನ್ನಿ